ರಾಜ್ಯದಲ್ಲಿ ಈಗ ಶಕ್ತಿ ಯೋಜನೆ ಮುಖಾಂತರ ಮಹಿಳೆಯರಿಗೆ ಹೇಗೆ ಫ್ರೀ ಬಸ್ ಭಾಗ್ಯ ಇದೆಯಲ್ಲ, ಪುರುಷರಿಗೂ ಕೂಡ ಸಿಗತ್ತಾ ಫ್ರೀ ಬಸ್ ಭಾಗ್ಯ? ಡಿಸಿಎಂ ಡಿಕೆ ಶಿವಕುಮಾರ್ ಮಾತಿನ ಮರ್ಮ ಏನು? ಮಕ್ಕಳ ಜೊತೆ ಸಂಭಾಷಣೆ ವೇಳೆ ಡಿಕೆ ಶಿವಕುಮಾರ್ ಅಂಥದ್ದೊಂದು ಮಾತನಾಡಿದ್ದಾರೆ. ನಿಮಗೂ ಫ್ರೀ ಬಸ್ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಹಿರಿಯ ನಾಗರಿಕರಿಗೆ ಫ್ರೀ ಬಸ್ ಭಾಗ್ಯ ನೀಡೋದಕ್ಕೆ ಏನಾದರೂ ಚಿಂತನೆ ನಡೆಸಿದ್ದಾರಾ ಕಾಂಗ್ರೆಸ್ ನಾಯಕರು? ಮಕ್ಕಳ ಜೊತೆ ಮಾತನಾಡ್ತಾ ಹಾಗಾದ್ರೆ ಡಿಕೆ ಶಿವಕುಮಾರ್ ಏನು ಹೇಳಿದ್ರು? ತಿಂಗಳಿಗೆ 2,000 ರೂಪಾಯಿ ಖರ್ಚಿಗೆ ಕೊಡ್ತೀರಾ? ಎಲ್ಲನ ದೂರ ಹೋಗುವಾಗ ನನಗೆ ಮಾತ್ರ ಕರ್ಕೊಂಡು ಹೋಗಲ್ಲ, ನಮ್ಮ ಅಕ್ಕ ತಂಗಿನ ರಾಜ್ಯದಲ್ಲಿ ಪುರುಷರಿಗೂ ಉಚಿತ ಬಸ್, ಉಚಿತ ಪ್ರಯಾಣಕ್ಕೆ ಹಲವರ ವಿರೋಧ. ಒಂದ್ ಕಡೆ ಗ್ಯಾರಂಟಿ ನೆಪದಲ್ಲಿ ಜನರಿಗೆ ಬರೆ ಹೆಚ್ಚಾಗಿದ್ದು, ಉಚಿತ ಪ್ರಯಾಣದ ಬಗ್ಗೆ ಭಿನ್ನರಾಗ ಶುರುವಾಗಿದೆ. ಒಂದಷ್ಟು ಜನ ಬೇಕು ಅಂದ್ರೆ ಇನ್ನೂ ಕೆಲವರು ಬೇಡ ಅಂತಿದ್ದಾರೆ. ವಯಸ್ಸಾದವರಿಗೆ, ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಕೊಡಿ ಅಂತ ಹಾವೇರಿ ಜನ ಆಗ್ರಹಿಸಿದ್ದಾರೆ. ಒಂದು ವಯಸ್ಸಾದ್ರೆ ಮಾತ್ರ ಫ್ರೀ ಮಾಡಲಿ ಸರ್, ವಯಸ್ಸಾದ್ರೆ ಫ್ರೀ ಮಾಡಲಿ. ಶಾಲಾ ಕಾಲೇಜು ಮಕ್ಕಳಿಗೆ ಐತಲ್ರಿ, ಸ್ಕೂಲು ಕಾಲೇಜುಗಳು ಅವನು ಅದ್ರದ್ದು ಏನು ಫೀ ಇರ್ತಲ್ಲ ಅದನ್ನು ಕನ್ಸೆಷನ್ ಕೊಡಲಿ, ಅದನ್ನು ಫೀ ಇದು ಮಾಡಲಿ. ಇತ್ತ ಬೀದರ್ನಲ್ಲೂ ಫ್ರೀ ಬಸ್ಗೆ ವಿರೋಧ ಹೆಚ್ಚಾಗಿದೆ. ಅಲ್ಲಿಯ ಜನರ ಬಾಯಲ್ಲೇ ಕೇಳೋದಾದ್ರೆ, ಸರ್ ಪುರುಷರಿಗೆ ಏನು ಮಾಡಬಾರ್ದು. ಈಗ ಇದ್ದಿನ ಮಹಿಳೆಯರಿಗೆ ಏನಪ್ಪ ಅಂದ್ರೆ ಅರ್ಧ ಟಿಕೆಟ್ ಕೊಡಬೇಕು, ಪೂರ ಕ್ಯಾನ್ಸಲ್ ಫ್ರೀ ಇರಬಾರ್ದು. ನಿಮಗೆ ಅವರಂತೂ ಫ್ರೀ ಓಡಾಡ್ತಾ ಇದ್ದಾರೆ ಬಸ್ಸಲ್ಲಿ, ನಿಮಗೂ ಕೂಡ ಫ್ರೀ ಸಿಗ್ತಾ ಇದೆಲ್ಲ, ಖುಷಿ ಹೇಳಬೇಕು. ಮಾಡಬಾರ್ದು, ಯೋಗ್ಯ ಅಲ್ಲದು, ಯೋಗ್ಯನೇ ಅಲ್ಲದು. ಉಚಿತ ಗೊಬ್ಬರ, ಶಿಕ್ಷಣಕ್ಕೆ ಆಗ್ರಹ. ರೈತರಿಗೆ ಗೊಬ್ಬರ, ಮಕ್ಕಳಿಗೆ ಶಿಕ್ಷಣ ಫ್ರೀ ಕೊಡ್ಲಿ ಅನ್ನೋದು ಹಾಸನದ ಜನರ ಮಾತು. ರೈತರಿಗೆ ಗೊಬ್ಬರ ಫ್ರೀ ಕೊಡ್ಲಿ, ಎಲ್ಲ ಫ್ರೀ ಕೊಡ್ಲಿ, ಎಜುಕೇಶನ್ ಕೊಡ್ಲಿ ಫ್ರೀ ಆಗಿ. ಇನ್ನು ಉಡುಪಿಯಲ್ಲಿ ಉಚಿತ ಪ್ರಯಾಣ ಬೇಕು ಅನ್ನೋ ಅಭಿಪ್ರಾಯ ಇದೆ. ಮಹಿಳೆಯರಷ್ಟೇ ವೋಟ್ ಹಾಕಿಲ್ಲ, ನಾವು ಹಾಕಿದ್ದೀವಿ ಅಂತಿದ್ದಾರೆ ಪುರುಷರು. ಗಂಡು ಮಕ್ಕಳಿಗೆ ಮಾಡಲೇಬೇಕು, ಮತ್ತು ಅವರಷ್ಟೇ ವೋಟ್ ಹಾಕಿದಾರ, ನಾವು ಹಾಕಿಲ್ಲ. ಅವರಷ್ಟೇ ಹಾಕಿದಾರೆ ಹೆಣ್ಮಕ್ಳು, ನಾವು ಹಾಕಲಿಲ್ಲ, ನಾವು ಹಾಕಿದ್ದೀವಿ. ಇದ್ರ ಮಧ್ಯೆ ನಮ್ಮ ಸಾರಿಗೆ ಸಚಿವರು ಮಾತ್ರ ಡಿಸಿಎಂ ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಗೊತ್ತಿಲ್ಲ ಅಂತ ಜಾರ್ಕೊಂಡ್ರು. ಡಿಸಿಎಂ ಅವರು ಮಕ್ಕಳ ಹತ್ರ ಸಂವಾದ ಮಾಡುವಾಗ ಆ ರೀತಿ ಹೇಳಿದ್ದಾರೆ. ಅವ್ರಿಗೆ ಯಾರು ಹೇಳಿದ್ರು, ಹೇಗೆ ಹೇಳಿ ಅಂತ ನನಗೆ ವಿಚಾರ ಗೊತ್ತಿಲ್ಲ, ತಿಳ್ಕೊಳ್ತೀನಿ. ಈ ಬಗ್ಗೆ ಏನಾದರೂ ಚಿಂತನೆ ನಡೀತಾ ಇದೆ ಸರ್, ಪುರುಷರಿಗೂ ಯೋಜನೆ ಕೊಡಬೇಕು? ಆ ಥರದ್ದೇನೂ ಇಲ್ಲ. ಶಿವಕುಮಾರ್ ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ ನನಗೆ ಗೊತ್ತಿಲ್ಲ, ತಿಳ್ಕೊಂಡು ಅವ್ರ ಹತ್ರ ಮಾತಾಡ್ತೀನಿ. ಒಟ್ನಲ್ಲಿ ಉಚಿತ ಬಸ್ ಪ್ರಯಾಣಕ್ಕೆ ಪರ ವಿರೋಧದ ಜನಾಭಿಪ್ರಾಯ ಇದೆ. ಫ್ರೀ ಯೋಜನೆಗಳಿಂದ ಸರ್ಕಾರದ ಬೊಕ್ಕಸ ಖಾಲಿಯಾಗ್ತಾ ಇದೆ ಅನ್ನೋ ಸಂಶಯದ ನಡುವೆ ಸರ್ಕಾರದ ನಡೆ ಏನು ಅನ್ನೋದು ಕುತೂಹಲ ಮೂಡಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಿಜೆಪಿ ನಾಯಕರು ಇರುವಂತದ್ದು ಈಗ ಇವತ್ತು ಖಂಡಿತ ನಿರ್ಧಾರ ಮಾಡಿರುವಂತದ್ದು, ಅದಕ್ಕೆ ಯಾರು ಕೂಡ ಕೊಕ್ಕೆ ಹಾಕಕ್ ಆಗೋದಿಲ್ಲ. ಯಾಕಂದ್ರೆ ಜನ ಜಾಗೃತಿ ಮಾಡ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಹೈಕಮಾಂಡಿಗೆ ಏನ್ ನಡೆಯುತ್ತೆ ಅಂತ, ಯಾಕಂದ್ರೆ ಬಿಜೆಪಿನೂ ಕೂಡ ಈಗ 3 ತಂಡವನ್ನ ಮಾಡ್ತಾ ಇರುವಂತದ್ದು, ಅದರ ಜೊತೆಗೆ ಇವರು ಪ್ರತ್ಯೇಕವಾಗಿ ಪ್ರವಾಸ ಮಾಡ್ತಾ ಇರುವಂತದ್ದು. ಹೈಕಮಾಂಡ್ ಇದನ್ನ ಹೇಗೆ ಸಾರ್ಟ್ ಔಟ್ ಮಾಡುತ್ತೆ ಅನ್ನೋದು ಒಂದು ಭಾಗ. ಎರಡನೇದಾಗಿ ವಿರೋಧ ಕೂಡ ಮಾಡಲಾಗದಂತ ಪರಿಸ್ಥಿತಿಯಲ್ಲಿ, ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಈಗ ಹೈಕಮಾಂಡ್ ನಾಯಕರು ಇರುವಂತದ್ದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ವಿಜಯ್. ಡೀಟೇಲ್ಸ್ಗಾಗಿ ಶಾಪವಾಗಿ ಪರಿಣಮಿಸಿದಂಥ ವಕಫ್ ಏನು ಇಡೀ ರಾಜ್ಯ, ಇಡೀ ದೇಶನೇ ನಮ್ಮದು ಅನ್ನುವಂಥ ಒಂದು ವಾತಾವರಣ ಈ ದೇಶದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ನಾವೊಂದು ಸಮಿತಿಯನ್ನು ಮಾಡಿಕೊಂಡು ಬೀದರ್ನಿಂದ ನಾಳೆ 25ನೇ ತಾರೀಕಿಗೆ ವಕಫ್ ಜಾಗೃತಿಯನ್ನು ಮಾಡುತ್ತಾ ವಕಫ್ ಅನ್ನುವಂಥ ಒಂದು ಕರಾಳ ಶಾಸನ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋದ್ರ ಮೂಲಕ ಈ ರಾಜ್ಯದ ರೈತರು, ಮಠ ಮಂದಿರಗಳು, ದೇವಸ್ಥಾನಗಳು
ಮತ್ತು ಸರ್ಕಾರಿ ಭೂಮಿ ಇವತ್ತು ವಿಧಾನಸೌಧನೂ ಅವ್ರದ್ದೇ ಇರ್ತಾರೆ, ಮೆಜೆಸ್ಟಿಕ್ನು ಅವ್ರದ್ದೇ ಇರ್ತಾರೆ. ಚಾಲುಕ್ಯರು ಹೊಯ್ಸಳರ ಕಾಲದಲ್ಲಿ ಕಟ್ಟಿದಂಥ ದೇವಸ್ಥಾನಗಳು ವಕಫ್ ಅತ್ತಾರೆ. ಅದರ ವಿರುದ್ಧ ಒಂದು ಜನಾಂದೋಲನವನ್ನು ರಚಿಸಬೇಕಂತ ಹೇಳಿ ಇವತ್ತು ಬೆಳಿಗ್ಗೆ ನಾವು ರಮೇಶ್ ಜಾರಕಿಹೊಳಿ ಅವರು, ಕುಮಾರ್ ಬಂಗಾರಪ್ಪ ಅವರು, ಅರವಿಂದ್ ಲಿಂಬಾವಳಿ ಅವರು, GM ಸಿದ್ದೇಶ್ ಅವರು, ಚಂದ್ರಪ್ಪನವರು, BP ಹರೀಶ್ ಅವರು ಒಂದು 11 ಜನ ತಂಡ ಮಾಡಿಕೊಂಡು ಬೀದರ್ನಿಂದ ಚಾಮರಾಜನಗರವರೆಗೆ ನವಂಬರ್ 25ರಿಂದ ಡಿಸೆಂಬರ್ 25ರವರೆಗೆ ಒಂದು ಜಾಗೃತಿ ಅಭಿಯಾನ ಮಾಡಬೇಕು. ಕೊನೆಗೆ ಸಮಾರೋಪವನ್ನು ಬೆಂಗಳೂರಿನಲ್ಲಿ ಮಾಡಬೇಕಂತ ನಿರ್ಣಯ ಮಾಡಿ ತಾಯಿ ಚಾಮುಂಡಿಯ, ಯಾಕಂದ್ರೆ ನಾಡ ದೇವತೆ ತಾಯಿ ಚಾಮುಂಡಿ ದೇವಿಯ ದರ್ಶನ ಪಡೆದು ಆಶೀರ್ವಾದ ಪಡೆದು ನಮ್ಮ ಹಿಂದೂ ಸಂಸ್ಕೃತಿ ಉಳಿಬೇಕು, ಮಠ ಮಂದಿರ ದೇವಸ್ಥಾನಗಳ ರಕ್ಷಣೆ ಆಗಬೇಕು, ರೈತರ ಭೂಮಿ ಉಳಿಬೇಕಂತೇಳಿ. ರಾಜ್ಯ ರಾಜಕಾರಣದ ವಿಚಾರಕ್ಕೆ ಬರೋದಾದ್ರೆ ಆ 4 ವಿರುದ್ಧ HD ಕುಮಾರಸ್ವಾಮಿ ಕೆಂಡ ಮಂಡಲ ಆಗಿದ್ದಾರೆ. ಯಾಕೆ? ಹಳೆ ದೋಸ್ತಿಗಳ ಮೇಲೆ HDK ಸಿಡಿಮಿಡಿಗೊಳ್ತಾ ಇದ್ದಾರೆ. ಆ 4 ಜೊತೆ ಇದ್ದದ್ದೇ ನನ್ನ ಕರಾಳ ದಿನ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಕರಾಳ ದಿನ? ಯಾರು ಆ 4? ಆ 4ರಿಂದ ನನಗೆ ಬಹಳ ಅನುಭವ ಆಗಿದೆ ಅಂತ ಮೈಸೂರಲ್ಲಿ HD ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಏನೆಲ್ಲ ಅನುಭವ ಆಗಿದೆ ಅಂತ ನೋಡಿ. ಚನ್ನಪಟ್ಟಣ ಉಪಚುನಾವಣೆ ಕಳೆದಿದ್ದು ಸಾಕಷ್ಟು ರಾಜಕೀಯ ಸತ್ಯಗಳು ಹೊರ ಬರ್ತಾ ಇದ್ದಾವೆ. ಬಿಚ್ಚಿಟ್ಟ ರಹಸ್ಯಗಳನ್ನ ಬಿಚ್ಚಿಡ್ಲಾಗ್ತಾ ಇದೆ. HDK ಈಗ ಮಾತನಾಡ್ತಾ ಇದ್ದಾರೆ. ಎಲೆಕ್ಷನ್ ಮುಗಿದ ಮೇಲೆ, ವೋಟಿಂಗ್ ಮುಗಿಯೋವರೆಗೂ ಕೂಡ ಜಮೀರ್ ಅಹಮದ್ ಖಾನ್ ಅವರ ಕಾಲಿಯ ಹೇಳಿಕೆಗೆ ಅವ್ರು ರಿಯಾಕ್ಟ್ ಮಾಡಲಿಲ್ಲ. ಬನ್ನಿ ಏನೆಲ್ಲ ಹೇಳಿದ್ರು ನೋಡೋಣ. ಆ ವ್ಯಕ್ತಿ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಬೇಡಿ. ಆ ವ್ಯಕ್ತಿ ಎಲ್ಲಿದ್ದ? ಈಗ ಕೆಸರು ಅಂತ ಹಿಂದೆ ಹೇಳ್ಬಿಟ್ಟಿದ್ದೀನಿ. ನನ್ನ ಜೀವನದ ಕರಾಳ ದಿನ. ಆ ಒಂದು 5-6 ಜನ ಇದ್ರಲ್ಲ, ಅವರ ಸಂಬಂಧ ಬೆಳೆಸಿದ್ದು ನನ್ನ ಕರಾಳ ದಿನ. ನನಗೆ ಅದು ಭಾಳ ಎಕ್ಸ್ಪೀರಿಯನ್ಸ್ ಆಯಿತು ಆ ದಿನಗಳು. ಅದರಿಂದ ಈಗ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇರ್ತಕ್ಕಂಥವ್ನು. ಅವ್ರು ಎಲ್ಲಿದ್ದರು, ಯಾವ ಥರ ಬಂದರು, ಈಗ ಬೆಳೆದಿರ್ತಕ್ಕಂಥ ದುಡ್ಡಿನ ಮಾತಾಡ್ತಾರೆ. ದೇವೇಗೌಡರು ಕಾಂದಾನೆ ಕೊಂಡ್ಕೊಳ್ತಕ್ಕಂಥವ್ರು ಪಾಪ ಯಾವ ಮಟ್ಟಿಗೆ ಬೆಳೆದಿರ್ಬೋದು ಲೆಕ್ಕ ಆಗಿ. ಕಷ್ಟಪಟ್ಟು ಬಸ್ ಓಡಿಸ್ಬಿಟ್ಟು ಸಂಪಾದನೆ ಮಾಡೋರ ದೇವೇಗೌಡರು ಕಾಂದಾನ ಖರೀದಿ ಮಾಡೋಕ್ಕೆ. ಇಲ್ಲಿ ಮುಸ್ಲಿಂ ಕಮ್ಯುನಿಟಿಯವರು ಏನೆಲ್ಲ ಚಂದ ಎತ್ಬಿಟ್ಟು ಇಲ್ಲೆಲ್ಲ ಟೈರ್ ಅಂಗಡಿಲಿ ದುಡ್ಡು ಸಂಪಾದನೆ ಮಾಡಿ ದೇವೇಗೌಡರು ಕಾಂದಾನ ಕೊಂಡ್ಕೊತಾರ. ಆ ಪದ ಬಳಕೆ ಮಾಡ್ತಕ್ಕಂಥ ನಿಜನ ಮಾಡೋಕ್ಕೆ ಸಾಧ್ಯವ? ನಾನೊಂದು ಮಾತು ಹೇಳಿಬಿಟ್ರೆ ಅಸಹ್ಯ, ನಾನು ಹೇಳಬಾರ್ದು ಸಾರ್ವಜನಿಕವಾಗಿ. ನನಗೆ ಮೋಸ ಮಾಡಿದ ದಿವಸ ಅದು ಆ ಪದ ಬೇಡರನಿಂದ ಹೇಳಿಸೋದು ನೀವು. ಅವ್ರು ಏನು ಹೇಳಿದ್ದ ಅಂತ ಹೇಳಿ ಅದನ್ನು ನೆನಕೊಳ್ಳೋಕೆ ಕೇಳಿ ಅಲ್ಲಾಗ ಹೋಯ್ತಾರಲ್ಲ, ಅದೆಲ್ಲ ಮಕ್ಕಾಗೆ ಹೇಳಿದಿಲ್ಲ 1000 ಬಾರಿ. ನನಗೆ ಮೋಸ ಮಾಡಿದ ದಿವಸ ಅವ್ರು ಏನು ಮಾಡೋದಕ್ಕೆ ಕೆಲಸ ಅಂತೇಳಿ ಮಕ್ಕಾದಲ್ಲಿ ಕೂತ್ಕೊಂಡು ಯೋಚನೆ ಮಾಡೋಕ್ಕೆ ಹೇಳಿ. ಆ ವ್ಯಕ್ತಿ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಬೇಡಿ. ಆ ವ್ಯಕ್ತಿ ಎಲ್ಲಿದ್ದ? ಈಗ ಕೆಸರು ಅಂತ ಹಿಂದೆ ಹೇಳ್ಬಿಟ್ಟಿದ್ದೀನಿ. ನನ್ನ ಜೀವನದ ಕರಾಳ ದಿನ. ಆ ಒಂದು 5-6 ಜನ ಇದ್ರಲ್ಲ, ಅವರ ಸಂಬಂಧ ಬೆಳೆಸಿದ್ದು ನನ್ನ ಕರಾಳ ದಿನ. ನನಗೆ ಅದು ಭಾಳ ಎಕ್ಸ್ಪೀರಿಯನ್ಸ್ ಆಯಿತು ಆ ದಿನಗಳು. ಅದರಿಂದ ಈಗ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇರ್ತಕ್ಕಂಥವ್ನು. ಅವ್ರು ಎಲ್ಲಿದ್ದರು, ಯಾವ ಥರ ಬಂದರು, ಈಗ ಬೆಳೆದಿರ್ತಕ್ಕಂಥ ದುಡ್ಡಿನ ಮಾತಾಡ್ತಾರೆ. ದೇವೇಗೌಡರು ಕಾಂದಾನೆ ಕೊಂಡ್ಕೊಳ್ತಕ್ಕಂಥವ್ರು ಪಾಪ ಯಾವ ಮಟ್ಟಿಗೆ ಬೆಳೆದಿರ್ಬೋದು ಲೆಕ್ಕ ಆಗಿ. ಕಷ್ಟಪಟ್ಟು ಬಸ್ ಓಡಿಸ್ಬಿಟ್ಟು ಸಂಪಾದನೆ ಮಾಡೋರ ದೇವೇಗೌಡರು ಕಾಂದಾನ ಖರೀದಿ ಮಾಡೋಕ್ಕೆ. ಇಲ್ಲಿ ಮುಸ್ಲಿಂ ಕಮ್ಯುನಿಟಿಯವರು ಏನೆಲ್ಲ ಚಂದ ಎತ್ಬಿಟ್ಟು ಇಲ್ಲೆಲ್ಲ ಟೈರ್ ಅಂಗಡಿಲಿ ದುಡ್ಡು ಸಂಪಾದನೆ ಮಾಡಿ ದೇವೇಗೌಡರು ಕಾಂದಾನ ಕೊಂಡ್ಕೊತಾರ. ಆ ಪದ ಬಳಕೆ ಮಾಡ್ತಕ್ಕಂಥ ನಿಜನ ಮಾಡೋಕ್ಕೆ ಸಾಧ್ಯವ? ನಾನೊಂದು ಮಾತು ಹೇಳಿಬಿಟ್ರೆ ಅಸಹ್ಯ, ನಾನು ಹೇಳಬಾರ್ದು ಸಾರ್ವಜನಿಕವಾಗಿ. ನನಗೆ ಮೋಸ ಮಾಡಿದ ದಿವಸ ಅದು ಆ ಪದ ಬೇಡರನಿಂದ ಹೇಳಿಸೋದು ನೀವು. ಅವ್ರು ಏನು ಹೇಳಿದ್ದ ಅಂತ ಹೇಳಿ ಅದನ್ನು ನೆನಕೊಳ್ಳೋಕೆ ಕೇಳಿ ಅಲ್ಲಾಗ ಹೋಯ್ತಾರಲ್ಲ, ಅದೆಲ್ಲ ಮಕ್ಕಾಗೆ ಹೇಳಿದಿಲ್ಲ 1000 ಬಾರಿ. ನನಗೆ ಮೋಸ ಮಾಡಿದ ದಿವಸ ಅವ್ರು ಏನು ಮಾಡೋದಕ್ಕೆ ಕೆಲಸ ಅಂತೇಳಿ ಮಕ್ಕಾದಲ್ಲಿ ಕೂತ್ಕೊಂಡು ಯೋಚನೆ ಮಾಡೋಕ್ಕೆ ಹೇಳಿ. ಆ ವ್ಯಕ್ತಿ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಬೇಡಿ. ಆ ವ್ಯಕ್ತಿ ಎಲ್ಲಿದ್ದ? ಈಗ